ಇಟ್ಟಿದ ತಕ್ಷಣ ಏನೋ ಅಮ್ಮನ ನೋಡ್ತಾ ಇದ್ರೆ ನನಗೇನೋ ಗುಡ್ ಫೀಲ್ ಬರ್ತಾ ಇದೆ ಗೈಸ್. ಇವಳು ಫಸ್ಟ್ ಟೈಮು, ನಾವಲ್ಲ. ಇವರೆಲ್ಲ ಬರ್ತಾ ಇದ್ದಾರೆ, ನಾನು ಬಂದಿರೋದು ಫಸ್ಟ್ ಟೈಮ್ ಇದೆ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿದೆ ಶರಣ್ಯ ದೇವ್ರ ಪ್ರಸಾದ? ಪ್ರಸಾದ ಚೆನ್ನಾಗಿಲ್ಲ. ತಾಳಿ ಎಲ್ಲ ಹಂಚಿ ಸರ ಸರಿ ಕಣಪ್ಪ. ಯಾರೆಲ್ಲ ನನ್ನ ಮಾತಾಡಿಸಿದ್ರಲ್ಲ, ನನ್ನ ಗುರುತಿಸ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ತೀಡಿದ ಗೊಂಬೆ ಹಾಗೆ ನಮ್ಮ ಕನ್ನಡತಿ, ಅವಳ ಕಂಡ್ರೆ ಕೈಯ ಮುಗಿಯೋದಮ್ಮ ಸಂಸ್ಕೃತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶಶಿ ಮಾತಾಡ್ತಾ ಇರೋದು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾನು ನನ್ನ ಫ್ರೆಂಡ್ಸ್ ಇವತ್ತು ಕಾಲೇಜ್ ಹಾಲಿಡೇ ಇತ್ತು, ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವತ್ತು ನಾನು ರೆಡಿ ಆಗೋದು ನಾನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಟೈಮ್ ಆಗಿದೆ, 7:30 ಆಗಿದೆ. ಇವಾಗ ನಾನು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ಸ್ ಬರ್ತಾರೆ, ಜಾಯ್ನ್ ಆಗ್ತಾರೆ. ಓಕೆ, ಅಲ್ಲಿಗೆ ಸಿಗ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ. ಓಕೆ, ಸಿಗ್ತೀನಿ, ಬಾಯ್. ಇವಾಗ ಬಂದ್ವಿ, ಬಸ್ ಹತ್ತಿದ್ದೀವಿ. ಹಾಯ್ ಮಡೇಶರು. ಇನ್ನೊಬ್ಬರು ಮಿಸ್ ಆಗಿದ್ದಾರೆ, ಅವಳು ಬಂದಿಲ್ಲ. ಇನ್ನೂ ಇಬ್ಬರು ಮಿಸ್ ಆಗಿರೋದು, ಬಂದಿಲ್ಲ. ನಾವಷ್ಟೇ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನದ್ದು ಹೋಗ್ತಾರೋದು ನಾವು? ಗೌಡ್ಗೆರೆ. ನಾವೀಗ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಬಾಯ್. ಏನು ಗೊತ್ತಾ ಗೈಸ್, ಇವಾಗ ದೋಸೆ ಎಲ್ಲ ತಿಂದಾಯಿತು. ಆಮೇಲೆ ಇವಳು ಕಾಫಿ ಕುಡಿದ್ರು. ಇವಾಗ ಬಸ್ ಸಿಕ್ಕಿಲ್ಲ, ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ದೋಸೆನ ಅಲ್ಲಿ ನೋಡಿ ಯಾರೋ ತಗೊಳ್ಳೋದನ್ನ ನೋಡಿ ಟೆಂಪ್ಟ್ ಆದ್ಲು. ಸರಿ ತಗೋ ಅಂತ ಅಂದ್ವಿ. ತಗೊಂಡ್ಮೇಲೆ ಹುಳಿ ಅಂದರೆ ಹುಳಿ, ದೋಸೆ ಚೆನ್ನಾಗೇ ಇಲ್ಲ. 70 ರೂಪಾಯಿನ 75 ಎಲ್ಲ ವೇಸ್ಟ್ ಮಾಡ್ತಾಳೆ. ಏನು ತಿನ್ನಲ್ಲ, ಏನಿಲ್ಲ, ಸುಮ್ಮನೆ ಆಸೆ ಪಡ್ತಾಳೆ ಅಷ್ಟೇ. ಚೆನ್ನಾಗಿತ್ತು ಅಂತ ತೊಗೊಂಡೆ ಗೈಸ್, ಬಟ್ ಅದು ಚೆನ್ನಾಗೇ ಇರಲಿಲ್ಲ ಸ್ವಲ್ಪನೂ. ಇನ್ನೂ ಮಾಡೋಕ್ಕಾಗಲ್ಲ. ಎಲ್ಲ ನೋಡಿದೆಲ್ಲ ಚೆನ್ನಾಗಿರುತ್ತೆ ಅನ್ನೋದು ತಪ್ಪಾಗುತ್ತೆ. ಅಲ್ಲೇ ಮೇಲೆಲ್ಲ ತಳಕು ಒಳಗೆ ಉಳ್ಕೊಂಡು ಚೆನ್ನಾಗಿರಲಿಲ್ಲ. ಹೋಗಿ ಬಿಡಿ, ಹೊಟ್ಟೆಗೆ. ಬಟ್ ಆದರೂ ವೇಸ್ಟ್ ಮಾಡಬಾರ್ದು ಅಂತ ತಿಂದಿದ್ದೀವಿ 3 ಜನನು. ಇವಾಗ ಆಟೋ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಇವಾಗ ಬಂದ್ವಿ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಸುಮ್ಮನೆ ಗೈಸ್, ಬಂದಿದ್ದೀವಿ ನೋಡಿ. ಈಗ ಬಂದ್ವಿ. ಹೆಂಗೆ ಇವಾಗ ಬಂದಿದ್ದೀವಿ ಗೈಸ್. ಫಸ್ಟ್ ಅಮ್ಮನ ದರ್ಶನ ಮಾಡಕ್ಕೆ ಹೋಗೋಣ ಗುಡಿ ಒಳಗೆ. ಅದು ಹೆಂಗೆ ಗೊತ್ತಾ, ದೇವಸ್ಥಾನ ಬಂದಿದ್ದು ಇನ್ನೂ ಒಂಥರ ನಿಮಗೆ ಆಗ್ತದೆ, ಇನ್ನೂ ಒಂಥರ ಗುಡ್ ಫೀಲ್, ತುಂಬ ಖುಷಿ ಆಗ್ತಿದೆ ಗೈಸ್. ಬಿಕಾಸ್ ನನಗೆ ಗೊತ್ತಿಲ್ಲ, ತುಂಬ ನೆಮ್ಮದಿ ಫೀಲ್ ಕೊಡ್ತಾ ಇದೆ ನನಗೆ. ಈ ದೇವಸ್ಥಾನಕ್ಕೆ ಬಂದಿದ ತಕ್ಷಣ, ಕಾಲಿಟ್ಟಿದ ತಕ್ಷಣ ಏನೋ ಅಮ್ಮನ ನೋಡ್ತಾ ಇದ್ರೆ ನನಗೇನೋ ಗುಡ್ ಫೀಲ್ ಬರ್ತಾ ಇದೆ ಗೈಸ್. ಇವಳು ಹೆಂಗೆ ಕರ್ಕೊಂಡು ಹೋಗಂದ್ರೆ ಹೆಂಗೋ ಕರ್ಕೊಂಡು ಬರ್ತಿದ್ದಾಳೆ ಗೈಸ್. ಫಸ್ಟ್ ಟೈಮ್ ಬಂದಿರೋದು ನಾನು. ಈ ಕಡೆಯಿಂದ ಬಳಸ್ಕೊಂಡು ಬರಕ್ಕೆ ಏನಿಲ್ಲ, ಹಂಗೆ ಡೈರೆಕ್ಟಾಗಿ ಒಂದ್ಸಲ. ಬಟ್ ಇವಾಗ ಬಿಡ್ತಾ ಇಲ್ಲ ಗೈಸ್, ಯಾಕೋ ಬಳಸ್ಕೊಂಡು ಹೋಗ್ಬೇಕಂತ ನಮಗೂ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಒಳಗೆ ಹೋಗ್ಬಿಟ್ಟು ಇವಾಗ ಇನ್ನೊಂದ್ಸಲ ಹಿಂಗೆ ಹೋಗ್ತಾ ಇದೀವಿ ನೋಡಿ ಗೈಸ್. ಅಮ್ಮನ ಸುತ್ತಾ ಇದೀವಿ ಅಷ್ಟೇ ನೋಡಿ ಗೈಸ್. ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ನನ್ನ ವಾಯ್ಸ್ ಸ್ವಲ್ಪ ಕೇಳಿಸಲ್ಲ, ಆಮೇಲೆ ನನಗೆ ಖುಷಿ ಫೀಲ್ ಆಗ್ತಾ ಇದೆ. ನಾನು ನನ್ನ ಫ್ರೆಂಡ್ಸ್ ಫಸ್ಟ್ ಟೈಮ್ ಗೈಸ್ ನಾನು ಟೆಂಪಲ್ಗೆ ಬಂದಿರೋದು, ಫಸ್ಟ್ ಟೈಮ್ ಬಂದಿದ್ದೀನಿ. ಇವಳು ಫಸ್ಟ್ ಟೈಮು, ನಾವಲ್ಲ. ಇವರೆಲ್ಲ ಬರ್ತಾ ಇದ್ದಾರೆ, ನಾನು ಬಂದಿರೋದು ಫಸ್ಟ್ ಟೈಮ್ ಗೈಸ್. ಖುಷಿ ಆಗ್ತಾ ಇದೆ. ನೋಡೋಣ, ದರ್ಶನ ಆದಮೇಲೆ ಸಿಗ್ತೀನಿ ಗೈಸ್, ಬಾಯ್ ಗೈಸ್. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ 3 ಜನನು ದರ್ಶನಕ್ಕೆ ಅಲ್ಲ ಇಲ್ಲಿ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಅವಳೆಲ್ಲೇ ಕಾಣೋದೇ ಇಲ್ವಲ್ಲ, ಏನ್ರೇ ಬೇಕಂತ ಏನು ಬೇಕು ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ಏನಾದರೂ ಹೇಳಿ, ಸುಮ್ಮನೆ ಗೈಸ್. ಇವಾಗ ಇಲ್ಲಿ ಅಮ್ಮನ ಹತ್ರ ಮೇಲೆ ದರ್ಶನ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಆಮೇಲೆಲ್ಲ ದರ್ಶನ ಎಲ್ಲ ಆಗಿದೆ. ಇವಾಗ ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಪೂಜೆ ಸಾಮಾನು ನಾವೇನು ತಂದಿಲ್ಲ, ಅಷ್ಟು ಇಲ್ಲೇ ಕೈ ಮುಕ್ಕೊಂತೀವಿ ಗೈಸ್. ಇವಾಗ ಫೋಟೋಸು ವಿಡಿಯೋಸು ಎಲ್ಲ ತಗೊಂಡಾಯಿತು, ಮತ್ತು ದರ್ಶನ ಕೂಡ ಆಗಿದೆ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ.
ಇವರಿಬ್ರು ಇಲ್ಲಿದ್ದಾರೆ ನೋಡಿ ಗೈಸ್. ಟಾಟಾ ಬೈ ಬೈ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ನಿಮಗೆ ಬಸಪ್ಪನ ತೋರಿಸ್ತೀನಿ. ತೆಗಿ ನಾನು ಹಂಗೆ ಗೈಸ್. ಇವಾಗ ನಾವು ಬಸಪ್ಪನ ಹತ್ರ ಗೈಸ್ ಕಾಮಿಡಿ ಏನಂದರೆ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ, ನಾನು ಈ ಥರ ಮಾತಾಡ್ತಾ ಇದ್ದೆ. ಇವಾಗ ಊಟಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಊಟ ಮಾಡಿಕೊಂಡು ನೋಡೋಣ. ನಾನು ಇನ್ನೂ ತೊಗೊಳಕ್ಕೆ ಹೋಗಲ್ಲ ಸದ್ಯಕ್ಕೆ. ನೀ ತೊಗೋದೇನೆ ಶಾಪಿಂಗ್ ಮಾಡೋದು. ಫುಲ್ ಶಾಪಿಂಗ್ ಮಾಡ್ತಾರೆ. ನೀನು ನನಗೆ ಶಾಪಿಂಗ್ ಇವಳು ಮಾಡಿಸ್ತಾಳೆ. ನಾನು ನನ್ನ ತಲೆ ಅದಿರಲಿ ಸ್ವಲ್ಪ ಬರ್ತೀನಿ. ಅವಳಿಗೆ ಅರ್ಧ ತಲೆ ಅರ್ಧ ಯಾವಾಗೂ ಅಷ್ಟೇ ಎಲ್ಲ ಗೈಸ್ ಏನಂತ ಗೊತ್ತಿರೋ ಯಾವಾಗಲೂ ಒಂದು ಹಂಗೆ ಆಗುತ್ತೆ. ಸೊ ಅದಕ್ಕೆ ಇವಾಗ ಊಟ ಮಾಡಿ ಆಮೇಲೆ ಸಿಗ್ತೀವಿ ಗೈಸ್. ಬಾಯ್. ಹೆಂಗಿದೆ ಶರಣ್ಯ ದೇವ್ರ ಪ್ರಸಾದ? ಅಮ್ಮನ ಪ್ರಸಾದ ಚೆನ್ನಾಗಿಲ್ಲ ಅನ್ನೋಕ್ಕಾಗುತ್ತಾ? ಜೋರಾಗಿ ಮಾತಾಡು. ಅಮ್ಮನ ಪ್ರಸಾದ ಚೆನ್ನಾಗಿಲ್ಲ ಅನ್ನೋಕ್ಕಾಗುತ್ತಾ? ನೆಕ್ಸ್ಟ್ ಲೆವೆಲ್. ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರಲ್ಲ. ಈ ಸಾವಿರಾರು ಜನಕ್ಕೆ ಮಾಡ್ತಾರೆ. ಸೂಪರ್. ನಂತೂ ಸಾರಿ ಗೈಸ್, ನಾನು ಒಬ್ಳು ಫ್ರೆಂಡ್ ಮಾತ್ರ ಮಾತಾಡಿದ್ದಿಲ್ಲ ಗೈಸ್. ಬಟ್ ಊಟ ತುಂಬ ಚೆನ್ನಾಗಿದೆ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಏನು ಗೊತ್ತಾ ಗೈಸ್, ಇದು ಮರ್ತೋಗ್ಬಿಟ್ಟೆ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಗೈಸ್ ಅಷ್ಟೇ. ಸೊ ಇವಾಗ ಊಟ ಆಯಿತು ಗೈಸ್. ಇವಾಗ ಊಟ ಆದಮೇಲೆ ಇವಾಗ ಜಸ್ಟ್ ಎಲ್ಲ ಆಗಿದೆ. ಇವಾಗ ಏನಾದರೂ ತೊಗೊಳ್ಳೋಣ ಅಂತ ಶಾಪಿಂಗ್ಗೆ ಅಂತ ಹೋಗ್ತೀವಿ. ಏನು ತೊಗೊಳ್ಳೋಣ ಅಂತ ನೋಡೋಣ. ಏನು ಗೊತ್ತಾ, ನಮ್ಮ ಜನಕ್ಕೂ ಕಾರು ಆಡಬೇಕು ಅಂತ ತುಂಬ ಆಸೆ. ಬಟ್ ನಾವು 1000 ರೂಪಾಯಿ ಕೊಟ್ಟರೆ ಕೂರ್ಸಲ್ವಂತೆ. ನಾವು ಯಾಕಂದರೆ ತುಂಬ ಚಿಕ್ಕವ್ರು ಅಂತ ಗೊತ್ತಾಗ್ಬಿಟ್ಟಿದ್ದಾರೆ ಅವ್ರಿಗೆ. ನಾವಿನ್ನೂ 3 ವರ್ಷದ ಮಕ್ಕಳು ಅಂತ ಗೊತ್ತಾಗಿ ಬೇಡ ಅಂತ ಹೇಳ್ತಾ ಗೈಸ್. ಅದಕ್ಕೋಸ್ಕರ ಈಗ ನೋಡೋಣ ಇವಾಗ ಏನಾದರೂ ತೊಗೊಳಕ್ಕೆ ಅಂತ ನೋಡೋಣ. ಚೆನ್ನಾಗಿದೆ ಸಿಕ್ಕಿದ್ರೆ ತೊಗೊಳ್ಳೋಣ ಗೈಸ್. ಸಿಗ್ತೀವಿ ಆಯಿತಾ? ಹೆಂಗೆ ಬಳೆ ತೊಗೊಂಡೆ ಗೈಸ್. ಅದಾದಮೇಲೆ ಇವಳು ಅಂತ ತೊಗೊಂಡ್ಲು, ಇವಳು ಬಾಳೆ ತೊಗೊಂಡ್ಲು. ಅವಳು ಇವಾಗ ಪ್ರಸಾದ ತೊಗೊತಾ ಇದ್ದಾಳೆ ಗೈಸ್. ಕಳೆಪುರಿ. ಹಾಂ ಸರಿ, ಕಳೆಪುರಿ ತೊಗೊತಿದ್ದಾಳೆ. ನಾನು ತೊಗೊತಾ ಇಲ್ಲ ಸದ್ಯಕ್ಕೆ, ಏನು ಬೇಡ ಅಂತ ಹೇಳ್ಬಿಟ್ಟು. ಇಲ್ಲ ನಾನು ಬಳೆ ತೊಗೊಂಡೆ, ಅವಳು ಇವಾಗ ಕಳೆಪುರಿ ತೊಗೊತಾ ಇದ್ದಾಳೆ. ಇವಳು ಬಾಳೆ ತೊಗೊಂಡು ಗೈಸ್. ಅಷ್ಟೇ, ನಾವೇನು ತೊಗೊಂಡಿಲ್ಲ. ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಮನೆಗೆ ಸದ್ಯಕ್ಕೆ ಆಟೋ ಹುಡುಕ್ತಾ ಇದ್ದೀವಿ. ಆಮೇಲೆ ಆಟೋ ಹುಡುಕ್ಬಿಟ್ಟು ಸೀದಾ ಮನೆಗೆ ಹೋಗ್ತೀವಿ ಗೈಸ್. ಅಷ್ಟೇ. ಆಯಿತು. ಆಯ್ತಾಯ್ತು. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್. ಧನ್ಯವಾದ. ಆಮೇಲೆ ಬಸ್ ಹತ್ತದ ಮೇಲೆ ಸಿಗ್ತೀನಿ. ಓಹೋ ಸಿಂಧಿ ಚಿತ್ರಾನ್ನ ಮಾಡ್ಕೊತಿದ್ದಾಳೆ ಗೈಸ್ ಫೋನ್ ಬಿಡಿಸ್ಕೊಂಡು. ಹಾಂ ಸರಗಳು ನನಗೆ ಬೇಡ ಕಣೆ. ತೊಗೊಳೆ ನೀನು, ತೊಗೊತೀನಿ ಸುಮ್ಮನೆ ನೋಡೋದು. ಸರಿ ಗೈಸ್. ಗೈಸ್ ಏನು ಗೊತ್ತಾ ಗೈಸ್, 1 ಅವರಿಂದ ಅಂಕಲ್ ನಮ್ಮನ್ನ ಕಾಯಿಸ್ತಾ ಇದ್ದಾರೆ. ಚನ್ನಪಟ್ಟಣ ಅಂದ್ಕೊಂಡು ನಮಗೆ 1 ಅವರಿಂದ ಕಾಯಿಸ್ತಾ ಇದ್ದಾರೆ ಗೈಸ್. ನೋಡಿ ಕುತ್ಕೊಂಡಿದ್ದೀವಿ. 1 ಅವರಿಂದ ಕಾಯಿಸ್ತಾ ಇದ್ದಾರೆ ಗೈಸ್. ಯಾವಾಗ ಗೈಸ್ ನಾವು ಹೋಗೋದು? ಟೈಮ್ ಆಗುತ್ತೆ. ಮನೆಲ್ಲ ಒಂದೇ ಇದ್ದೀರಾ ನೋಡಿ ಗೈಸ್. ಇವಳು ಸ್ಟೋರಿಗೆ ಆಗ್ತಿದ್ದಾಳೆ. ಅವಳು ಫೋನ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಅಂಕಲ್ ಹೆಂಗೆ ಮಾಡ್ತಿದ್ದಾರೆ ನಮಗೆ. ಅಮ್ಮ ಕೊಟ್ಟಿದ್ದ ಪ್ರಸಾದ ಕರ್ಗೋಗ್ತಾ ಗೈಸ್ ನಾನು ಇಲ್ಲ ತಾಳಿ ಎಲ್ಲ ಹಂಚಿ ಸರ ಸರಿ ಕಣಪ್ಪ. ಮದುವೆ ಆಗಿಲ್ಲ ನೋಡ್ಬಿಟ್ರೆ ಸಾಕು. ಹೆಣ್ಮಕ್ಳು ಕಾಲ ನೋಡಿ, ಮದುವೆ ಆಗಿಲ್ಲ ನೋಡ್ರಿ. ಅದಕ್ಕೆ ಕಾಲು ನೋಡಿದೆ. ನನ್ನ ಮದುವೆ ಆಗಿದೆ ನೋಡ್ಬಿಟ್ರೆ ಹೇಳ್ದೆ ಕಾಲಂತ್ರದಲ್ಲಿ ಹಿಡಿದ್ಬಿಡ್ಬೋದು ಹೆಣ್ಮಕ್ಳಿಗೆ. ಹೌದು. ಓಕೆ ಗೈಸ್, ಬಾಯ್ ಗೈಸ್. ಹಾಯ್ ಗೈಸ್, ಇವಾಗ ಮನೆಗೆ ಬಂದೆ. ಅವ್ರ ಹತ್ರ ನಾನು ಮಾತಾಡ್ಸೋಕ್ಕೆ ಆಗಿಲ್ಲ, ಯಾಕಂದರೆ ಬಸ್ ಬಂತು ಅಂತ ಬಂದುಬಿಟ್ವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಇನ್ನು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಇನ್ನೊಂದು ಏನು ವಿಷಯ ಅಂತ ಅಂದರೆ, ಯಾರೆಲ್ಲ ನನ್ನ ಮಾತಾಡಿಸಿದ್ರಲ್ಲ, ನನ್ನ ಗುರುತಿಸ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ನನಗೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ನಿಮ್ಮ ಹೆಸರೆಲ್ಲ ಕೇಳಿ ಮಾತಾಡಬೇಕಾಗಿತ್ತು. ಆದರೆ ನನಗೊಂದು ಸ್ವಲ್ಪ ನರ್ವಸ್ ಆಗಿದ್ದೆ. ನನ್ನನ್ನು ಗುರುತಿಸಿ ಮಾತಾಡಿಸ್ತಾ ಇದ್ದಾರಾ ಅಂತ ನಾನು ಇನ್ನೂ ಫುಲ್ಲು ಮೈಂಡೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ನೀವೆಲ್ಲ ಮಾತಾಡಿಸಿದಾಗ ನೀವು ಎಷ್ಟು ಖುಷಿಯಾಗಿ ಮಾತಾಡಿಸ್ತೀರಾ ಅಂತ ಅಂದರೆ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಈ ಥರ ಎಲ್ಲ ನನ್ನನ್ನು ಗುರುತಿಸಿ ಮಾತಾಡಿಸ್ತಿದ್ದೀರಾ ಅಂತ ಅಂದರೆ ನನಗೆ ಇನ್ನಷ್ಟು ರೀಲ್ಸ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತೆಲ್ಲ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ ಕೊಡ್ತಾರೆ, ಅದಕ್ಕೆ ಥ್ಯಾಂಕ್ ಯು. ನನಗೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ನಿಮ್ಮ ಜೊತೆ, ಯಾಕಂದರೆ ಸ್ವಲ್ಪ ಭಯ ಆಗುತ್ತೆ ನನಗೆ. ಹಿಂಗೆ ಅಂದರೆ ಸಡನ್ನಾಗಿ ನನಗೆ ನೀವು ಮಾತಾಡಿಸ್ತಾ ಇದ್ದೀರಾ, ನನ್ನ ಗುರುತಿಸ್ತಾ ಇದ್ದೀರಾ ನನ್ನ ರೀಲ್ಸಿಂದ ಅಂತ ಅಂದಾಗ ನನಗೊಂದು ಸ್ವಲ್ಪ ಓಕೆ ಮಾತಾಡಿಸಿದ್ರೆ ನಾನು ಚೂರು
ಎಲ್ಲರಿಗೂ ನೋಡ್ತಾ ಇದ್ದಾರೆ ನನ್ನ ಅನ್ನೋದು ನನಗೆ ಸ್ವಲ್ಪ ತಿಳ್ಕೊತಾ ಇದ್ದೀನಿ ಇವಾಗ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಮಾತಾಡಿಸಿದ್ರಿ ಥ್ಯಾಂಕ್ ಯು. ನಾನು ನಿಮ್ಮನ್ನ ಮಾತಾಡಿಸಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರಾಗಬೇಡಿ. ನೆಕ್ಸ್ಟ್ ಟೈಮ್ ಯಾರೇ ಸಿಕ್ಕಿದ್ರು ಪ್ಲೀಸ್ ಮಾತಾಡಿಸಿ, ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ. ಥ್ಯಾಂಕ್ ಯು. ಬಾಯ್.